ಹೌದಲ್ರಿ ಗೌಡ್ರ, ನನಗೆ ಗೊತ್ತಿಲ್ಲೇನ್ರಿ ಗೌಡ್ರ, ರಾತ್ರಿದಾಗ ನೀವು ಬೇಕನ್ನೋದು ನನಗೆ ಗೊತ್ತೈತೆ. ನಾ ಬಿಟ್ಟನ ಬಡ 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 ಗುಡ್ಡದ ಕೆಳಗೆ ಹೋಗಿದ್ದೀರಿ, ಅಲ್ಲಿ ಗುಡ್ಡದ ಇದ್ರ ಕಡೆ ರೀ ತಗೊಂಡು ಬಂದ ಬಿಟ್ಟ ನೋಡ್ರದ. ಏನದ ಇದು KKBS ರೀ. KKBS ಕಳ್ಬಟ್ಟಿ ಸರ ಎಂದೆ. ಕಳ್ಳಬಟ್ಟಿ ಏನು ಶಾಣೆ ನಮ್ಮ ಹೋಗ್ಕೊಡ್ಲಿ ಅಪ್ಪ. ನಿಮ್ಮ ಬ್ರ್ಯಾಂಡ್ ಹೊಟ್ಟಾಕು ನಿನ್ನ ಕಡೆನೆ. ಯಾಕೈತಿ ಮಾಲ ಮಾತಾಡ್ರಿ, ಒಂದು ಮಿನಿಟ್ ನೋಡ್ತೇನೆ. ನೀವು ಅಂದ್ರಲ್ಲ ಮಾಲ್ ಹೆಂಗೈತೆ ಅಂದ್ರಲ್ಲ, ಅದಕ್ಕೆ ಟೆಸ್ಟ್ ನೋಡಿ ಟೆಸ್ಟ್ ಕೊಡ್ಕೊಡೋಣ ಅಂತ. ನೋಡ್ರಿ ಮಗ ಹೆಂಗದನ ಮಾಲ್ ಹೆಂಗೈತೆ ಅಂತ ಕೇಳಿದ್ರೆ ಕುಡಿದು ನೋಡಿ ಅದು ಹೆಂಗೈತೆ ಅಂತ ಹೇಳ್ಬೇಕು ನಾವು. ನಾಳೆ ಅಲ್ಲ, ನೀವು ಯಾವುದೋ ವಸ್ತು ತಂದ್ರು ನಾನು ಮೊದಲು ಟೆಸ್ಟ್ ಮಾಡಿ ನೀವು ಕಳ್ಸೋದ್ರಿ. ನಾವು ಹೊಸ ಗಾಡಿ ತಂದ್ರು ಡ್ರೈವಿಂಗ್ ಟೆಸ್ಟ್ ಮೊದಲು ನಮ್ದರಿ. ನಮ್ಮ ಕರ್ಮ ಯಾರು ನೋಡಕ್ ಹೋಗ್ತಿದ್ರ ದೊಡ್ಡ ಎಲ್ಲಿ ಅದನ್ನ ನನ್ನ ಬೆಡ್ರೂಮ್ನಾಗ ಇಡು. ಬೆಡ್ರೂಮ್ನಾಗ ಏನದಿರಿ ನೀವು? ಅದಕ್ಕೆ ಬುದ್ಧಿಲ್ಲ ಅಂತ ನೋಡಿ ಗೌಡ್ರಿಗೆ. ಅಲ್ರಿ, ಇಟ್ಟಿದ್ಲಾಗ ನೀವು MLA MP ಆಗೋ ಚಾನ್ಸಸ್ ಐತಿ. ಐತ್ರಿ, ಸೀಟ್ ಕೊಡೋರು ಅದಾರ ನಿಮ್ಗೆ. ಹೋಗಿ ಹೋಗಿ ಬೆಡ್ರೂಮ್ನಾಗ ಇದು ನೋಡಿ ಬಾ. MLC ಮಾಡಿದ್ರೆ ಸಾಕಂತೀನಿ ನಾನು. ಈ ಮಗ ಇನ್ನ ಲಾಕಾಗಿತ್ತು ಇವತ್ತಿಲ್ಲ, ನಾಳೆ ಆಗ ನಾ ಹೇಳ್ತೇನ್ರಿ. ಅದಕ್ಕೆ ನೀವು ಪರಮ ಶಿಷ್ಯ ನಾ ಹೇಳಬೇಕೇನಂತಂದ್ರೆ ನೀವು ಗ್ಯಾರಂಟಿ MLC ಆಗುದಾ? ಅದಕ್ಕೆ ನಾಳೆ ನೀವು ಮಾತಾಡ್ಸಕ್ಕೆ ದೊಡ್ಡ ದೊಡ್ಡ ಮಂದಿ ಬರೋದು. ಬೆಡ್ರೂಮ್ನಾಗ ಇಂಥ ಕಂಟ್ರಿ ಸೇರಿ ನೋಡಿ ಗೌಡ್ರು ಇಂಥ ಗಬ್ಬು ಸೇರಿ ಕುಡಿತಾರ, ಚೀಚಿ ಚೀಚುದು ಅಂತಾರ. ನಾಳೆ ಮರ್ಯಾದೆ ಕುಳಿತಿದ್ರಿ ಗೌಡ್ರ. ಅದಕ್ಕೆ ನಾನು ಒಂದು ವಿಚಾರ ಮಾಡೇನ್ರಿ, ಬಡ 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 ಹೋಗಿ ದೇವ್ರ ಪಣ ಇಡ್ತೇನೆ. ಇದು ನೋಯ್ದು ನಾವು ಲಿಂಗ ಪೂಜೆ ಮಾಡ್ಕೊಳ್ಳಿ ಅಲ್ಲಿ. ಅದಕ್ಕೊಂದು ಕಾರಣ ಐತ್ರಿ ಗೌಡ್ರ. ಈಗ ನೀವು ಹೋಗಿ ಮಾತಾಡ್ಕೊಂಡು ಕೂತಿರ್ತೀರಿ, ಅಲ್ಲ ನಿಮ್ಗೆ ಒಂದು ಮನಿ ಚಟ ಆಗ್ಬಿಡ್ತೈತಿ. ಬಡ 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 ನೀವು ಏನ್ ಮಾಡ್ಬೋದೈತಿ, ದೇವ್ರ ಮನೆಗೆ ಹೋಗಿ ತಟಕ್ ತಗೊಳ್ಳೋದೈತಿ, ಮತ್ತೆ ಬಂದ್ಬಿಡೋದೈತಿ, ಮತ್ತೆ ಮಾತಾಡೋದೈತಿ. ಮತ್ತೊಂದು ಚಟ ಅಂತಂದ್ರೆ ಬಡ ಬಡ ದೇವ್ರ ಮನೆಗೆ ಹೋಗೋದೈತಿ, ತಟಕ್ ಹಾಕೋದೈತಿ, ಬರೋದೈತಿ. ಆಮೇಲೆ ಬಂದು ಕುಂತು ಮಂದಿ ಏನಂತ ಗೊತ್ತೈತಿ ಅಂದ್ರೆ, ಅಬ್ಬಬ್ಬಬ್ಬ ಗೌಡ್ರು ದೇವ್ರ ಮೇಲೆ ಎಷ್ಟು ಹೋಗ್ತೀರಿ, ಸೀಟ್ ಕೊಡೋದು ಗ್ಯಾರಂಟಿನ ಅಂತಾರ. ಎಣ್ಣೆ ಹೊಡೆದು ಬಂದು ಅವ್ರಿಗೆ ಮಾತಾಡೋದು ದೇವ್ರ ಮೇಲೆ ಭಕ್ತಿ ಐತಂತಾರ. ಮಾತ್ರ ನೀವು ದೇವ್ರ ಮನೆ ಹೋಗ್ತಲ್ಲ, ಅದಕ್ಕೆ ತೆಲಿ ಅನ್ಬೇಕು ನಿಂದಲೇ. ಅದಕ್ಕೆ ದೊಡ್ಡ ಕೂದ ಕಳ್ಕೊಂಡಿ ಮಗನ ಎಣ್ಣೆ ಹಾಕಕ್ಕೆ ಎಣ್ಣೆ ಹಾಕಕ್ಕೆ ಅದಕ್ಕೆ ಮತ್ತ ಊಟಕ್ಕೆ ಏನು ಹೇಳಿದ್ನಿ ಸಾಕ್ಷಿ ಕನ್ನಡಿ ಬಡ ಬಡ ಹೋಗಿ ಒಂದು ಸೌಜಿ ಖಾನಾವಳಿ ಹೋಗುದು ಅಂತ ತಡ ಗಬ್ಬು ಅಂತ ನಾತ ಬಡಕತ್ರಿಪ್ಪ. ತಿಂತೇನು ಭಯ ಏನಾಗೈತಿ, ಅಭ್ಯಾಸ ಬಲ್ಲ ಏನ್ ಮಾಡಕ್ ಬರುದಿಲ್ಲ. ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಅಭ್ಯಾಸ ಬಲ್ಲ ಕಳ್ಕೋಬೇಕಿಲ್ಲ ಬಂದಿದ್ದ. ಗೌಡ್ರು ಏನ್ ಹೇಳ್ತಾರ ಅಂತ ನಾವು ಕೇಳೋದಂತ ಅನ್ಬಿಡ್ರಿ. ಈಗ ಏನಾದ್ರು ಗೊತ್ತೈತೆ ಅಂದ್ರೆ ಹೋಗುದು ಅಂತ ತಡ್ರಿ ಗಬ್ಬು ಅಂತ ನಾತ ಬಡಕತ್ತ. ಬಾಬಾ ಏನಿಲ್ಲ ಅದು 3 ಕಿಲೋಮೀಟರ್ ಬರ್ತಿರ್ತದೆ. ಏನಪ್ಪ ಏನ್ ಮಾಡಿ ಒಬ್ಬ ಹೆಣ್ಮಕ್ಳು ಮಾಡಕ್ತಿದ್ರು. ಇವಾಗ ಏನ್ ಮಾಡಿ ಬೇಕ್ ಮಾಡಿ ಒಂದು ಪ್ಲೇಟ್ ಅಂತ ಕತ್ತಂಗ ಬಾಯಿಗೆ ಹಾಕೋದು ಒಂದು ತಡ ಕರ್ಕೆ ಬಿಡ್ಬೇಕು. ಕೊಡೋದು ತುಪ್ಪದಾಗ ಒಗ್ಗರಣೆ ಕೊಟ್ಟಿರ್ತಾರೆ. ನಾನು 6 ಪ್ಲೇಟ್ ತಿಂದೆ, ನಾವು ಒಂದು ಪ್ಲೇಟ್ ಪಾರ್ಸಲ್ ತಂದೆ ನೋಡಿ. ಅದನ್ನೆಲ್ಲ ಯಾಕೆ ತಂದೆ? ಅದನ್ನ ಅಲ್ಲೇ ನುಂಗಿ ನೀರು ಕುಡಿಬೇಕಾಗಿತ್ತು. ಎರಡು ಚಂದ ಹೇಳ್ತಾ ನೋಡ್ರಿ ಮಗ, 6 ಪ್ಲೇಟ್ ತಿಂದು ಒಂದು ಪ್ಲೇಟ್ ತಗೊಂಡ್ಬಂದನಂತ. ಅಲ್ಲ ಬಿಲ್ ನಿಮ್ಮ ಬಾಟ್ಯಾಗ ಬರೀ ಬಂದೆ ನೋಡ್ರಿ. ನೀನು ತಿಂದು ನನ್ನ ಲೆಕ್ಕದಾಗ ಹಚ್ಚಿದ್ದೀಯ. ನಿಮ್ಮ ಶಿಷ್ಯ ಅಂದಲ್ಲ, ನಿಮ್ಮ ಲೆಕ್ಕದಾಗ ಹಾಕಲ್ಲ ಆತಳ ನಾಳೆ ನಾ ಮೇಲೆ ನಿನ್ನ ಪೇ ಮಾಡ್ಕೊತೀನಿ. ಹೋಗ ಒಳಗೆ ಇಟ್ಕೋಲ್ಲ. ಅಲ್ರಿ ನೋಡಿ ಸಾಲ ಇರ್ಬೇಕ್ರಿ, ಸಾಲ ಇರ್ಬೇಕಂತ ನಾನು. ಸಾಲ ಎಲ್ಲಿ ಸೇರಿದಂಡೆ ಸಾಲ ಇರ್ಬೇಕು, ಬಿಡಿದಂಡೆ ಸಾಲ ಇರ್ಬೇಕು, ಕಿರಾಣಂಡೆ ಸಾಲ ಎಲ್ಲ ಹೋಟೆಲ್ನಾಗ ಸಾಲ ಇರ್ಬೇಕಂದ್ರೆ ನಿಮಗೆ ಏನ್ ನೋಡ್ರಪ್ಪ, ಬೆಳಿಗ್ಗೆ ನೀವು ವಾಕಿಂಗ್ ಮಾಡ್ರಿ, ಜನ ನಿಮ್ಗೆ ಎತ್ತದು ಮಾಡುದು. ಎದಕ್ ಮಾಡ್ತಾರೆ? ನಮಸ್ಕಾರ ನಮಸ್ಕಾರ ಅದಕ್ಕೆ ಮಾಡೋದು ಮಗನ. ನಿಮ್ ಬಾಕಿ ಟೈಪ್ ನೋಡ್ರಿ ಅಂತ ಗೊತ್ತೈತಿ ನೋಡ್ರಿ ನಿಮ್ಮನ್ನ. ನೋಡ್ರಿ ಒಳಗೆ ಬಾ. ಆಯ್ತು. ತಂಗಿನೂ ಬರ್ತಿದ್ದಾಳೆ, ಅವಾಗ ಬಂದಿಲ್ಲ. ಯಾಕೆ ಬಂದಿದ್ರೆ ನಿನ್ನೆ ಕೇಳ್ತೀನಿ ನಾನು. ಬರುವಾಗ ಏನಾದ್ರು ಫ್ರೆಂಡ್ಸ್ ಏನಾದ್ರು ಸಿಕ್ಕಿರ್ಬೇಕು. ಅದು ಬಂದೇ ಬಿಟ್ಲು ನೋಡಿ. ಯಾಕೆ ಮಾಡಿದೀವಿ ಚಂಚಲ, ನೀ ಇಲ್ಲ ನನ್ನ ಬಾಳು ನೀರಿಲ್ಲ ಹಾಳು ಬಾಗಿದ್ದರು. ಜಾತಕ ಪಕ್ಷಿ ಮಣಿದಾರಿ ಕಾಯಂಗೆ ನಾನು ನಿಮ್ಮ ದಾರಿನ ಕಾಯ್ತಿದ್ದೆ. 3 ತಿಂಗಳಾದ ಧಾರವಾಡದಾಗ ನಾನೆಲ್ಲ ಬೇಗ ಬರ್ಬೇಕಂತ ಮಾಡಿದ್ದೆ ಗೌಡ್ರೆ. ಆದ್ರೆ ನನಗೆ ಒಬ್ಬರ ಎಷ್ಟು ಮಂದಿನಾರ ಇಟ್ಕೊಂಡು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಬಿಟ್ಟು
ಕಲಾಸ ಆಗಿತ್ತ ಆತ ನಿಂದ್ರಾಕತ್ತಿತ್ತ ಫ್ರೆಂಡ್ಸ್ ಅದಾರ ಅವ್ರಿಗೆಲ್ಲ ವಿಶ್ ಮಾಡ್ತಾಕತ್ತಿದ್ದೆ ಬಾಬಾ ನಾನು ಬಂದು ಭಾಳ ಚಲೋ ಮಾಡಿದೆ ನಡಿ ಒಳಗೆಲ್ಲ ತರಿಸಿದ್ವಿ ನೋಡ್ರಿ ನಮ್ಮ ಅಣ್ಣನಿಗೆ ಅರ್ಜೆಂಟಾಗಿ ಹಣ ಬೇಕಾಗಿತ್ತು. ಎಷ್ಟು ಬಂದಿದೆ? ಎಂಟನೇ ಚಾರಣ ಹೋಯ್ತು ಗೌಡ್ರೆ. ತೆಗೆದಿಟ್ಟಿದ್ದವು ನೀವು ತೆಗೆದಿಟ್ಟಿರ್ಬೇಕಾದ್ರೆ ಈಗ ಅದು ಯೂಸ್ ಆಗಲ್ಲ. ನಾ ದುಡಿಸ್ಕೊಳ್ದ ಹಂಗೆ ದುಡಿಸ್ಕೊಂಡಿದ್ದೆ ಇಲ್ಲಿಕಂದ್ರೆ ನನಗೆ ತೋಟ ಹೊರಮಣಿ ಮಾಡೋದಕ್ಕಿರಲಿ 50,000 ಕೇಳ್ತಾ ಇದ್ದಾರೆ. 50,000 50,000 ಯಾರ ಮನೆ ಮೇಲೆ ನೆಗಡಿ ಹೊಡಿಬೇಕಂತ ಮಾಡಿರ್ಬೇಕಲ್ಲ ಯಾಕೆ 50,000 ಅಂದ್ರೆ ಅಣ್ಣ ತಂಗಿ ನಿಮ್ಗೆ ಸಾಸಿವೆ ಕಾಲ ಸ್ನಾನ ಕಣಕತ್ತ ನನಗೆ 50,000 ಅಂತ ಹೇಳ್ತಿರಲಿಲ್ಲ ನಿಮಗೆ ಹಣ ಏನು ಕ್ಯಾಶ್ ಇಲ್ಲ ಬೇಕಾದ್ರೆ ಚೆಕ್ ಕೊಡು ಕೂಡ ಚೆಕ್ ಹಾಕಿನಿ ಕ್ಯಾಶ್ ಆಗಿ ನಾಳೆ ಕೊಡ್ತೇನೆ ನಾಳೆ ಯಾರು ಕೊಡ್ತೀರಾ? ಹಾಗಾದ್ರೆ ನಾವೇ ಹೋಗಿ ನಾನು ಏನಂತಿಲ್ಲ ನೀನು ನಿನ್ನ ಬರೋದಕ್ಕಾಗಿ ನಾವು ನನ್ನ ಇರ್ತಾರೆ ಸ್ವಾತಿ ಮನೆಗೆ ಚಿಪ್ ಆಯ್ತಕೊಂಡು ಕೂತಂತ ಈ ಹೋಗಿ ಆಮೇಲೆ ಬರ್ತೀನಿ ಹೋಗಿ ತಗೊಳ್ಳೆ ನಾನು ಮತ್ತೆ ಹಣಕ್ಕಿಷ್ಟು ಬೆಲೆ ಕೊಡೋರು ನೀವು ನನ್ನ ಯಾಕೆ ಪ್ರೀತಿ ಮಾಡಕ್ ಹೋಗಿದ್ರಿ? ಅದಕ್ಕೋಸ್ಕರ ನಮ್ಮ ಅಣ್ಣ ಕೇಳ್ತ ನನ್ನ ಜುಜುಬಿ 50,000 ಕೊಟ್ಬಿಡಿ. ಬರೀ 50,000 ಅದೇ ಪ್ರಕಾರದಲ್ಲಿ ಒಳಗೆ ಹೋಗೋದೈತಿ ಚಾವಿ ತೆಗಿದೈತಿ ಕೈ ಹಾಕೋದೈತಿ ಹಿರಿದು ತರೋದೈತಿ ಹಾಕಬೇಕಲ್ಲ ತರ್ತೀನಿ ತಾಳ ನೋಡಿನ ಅಂತೂ ನಿನ್ನ ಕಪಟ ನಾಟಕಕ್ಕೆ ತಲೆ ತೂಗಿ ಹಣ ಕೊಡೋದು ಒಪ್ಪಿದಾಯಿ ಮುದಿಯ. ಕಪಟ ನಾಟಕಕ್ಕೆ ಎಂದಿಗೂ ತಲೆ ಹಣ ಕೊಡಲು ಸಿದ್ಧನಾಗಲಿಲ್ಲ ಗೌಡ. ರತಿಗಿಂತ ಮಿಗಿಲಾದ ಈ ನಿನ್ನ ತುಂಬು ದೇಹವನ್ನು ಬಿಗಿದಪ್ಪಿಕೊಳ್ಳಬೇಕೆಂಬ ಮಹಾದಾಸೆಯಿಂದ ಹಣ ಕೊಡಲು ಸಿದ್ಧನಾದಮ್ಮ ಈ ಮುದಿಗೌಡ. ತಂಗಿ ಆದ್ರೆ ನನ್ನನ್ನು ಮಾತಾಡಿಸ್ಕೊಡ್ತೀಯನಮ್ಮ? ಏನಿಲ್ಲಮ್ಮ, ಗೌಡ್ರಿಗೆ ನೀನು ಹೇಳ್ಬೇಕಾಗಿರೋದು ಇಷ್ಟೇ. ಗೌಡ್ರೆ, ಹೇಗಾದರೂ ಮಾಡಿ ನನ್ನನ್ನು ಮದುವೆ ಮಾಡಿಕೊಂಡು ಕಾಯನ್ನಾಗಿ ಇದೇ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಕೊಂಡ್ಬಿಡಮ್ಮ. ಒಪ್ಪದಿದ್ರೆ ಏನಾಯ್ತಮ್ಮ? ಅಲ್ಲಮ್ಮ, ವಿಶ್ವಾಮಿತ್ರ ಮಹರ್ಷಿ ಅಂತ ಮಹರ್ಷಿಯ ತಪಸ್ಸನ್ನು ಭಂಗ ಮಾಡಿದ್ದು ಒಂದು ಹೆಣ್ಣು. ರಾಮಾಯಣ ಮಹಾಭಾರತದಂತ ಮಹಾನ್ ಗ್ರಂಥಗಳು ಸಿದ್ಧವಾಗಿದ್ದು ಸಹ ಒಂದು ಹೆಣ್ಣಿಂದಲೇ. ಆಗ ಇಂಥ ಮಹಾನ್ ಕಾವ್ಯಗಳಿಗೆ ಕಾಣಿ ಕೂತ್ರೆ ಹೆಣ್ಣಾಗಿರುವಾಗ ಚಿಂತ ಇವನು ಮುಂದೆ ನಿಮ್ ಪಾಠ ಹೇಳ್ಕೊಡ್ಲಿಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಚಿಂತೆ ಮಾಡಬೇಡ, ಬನ್ನಿ ಸದ್ಯ ಕೇಳ್ಬಿಡ್ತೀನಿ. ಯಾಚೆ ಹೇಳಕ್ ಬರಲ್ಲ ಮಗನಿಗೆ ನೀವು ಬಾಟಲನ್ನೇ ನಿಲ್ಬೇಕು ನೋಡ್ರೆ ಕ್ಯಾಚ್ ಹಿಡಿಬೇಕು ಮಗನೇ. ಕ್ಯಾಚ್ ಹಿಡಿಲಿಲ್ಲ ಜೀವನ ಕ್ಯಾಚ್ ನಾವೀಗ ಬರಲ್ಲ. ಮತ್ತೆ ಬರ್ತೀವಿ ಹೊತ್ತಂದ್ರೆ ನೋಡ್ರೆ ಹುಲಿಕ್ಯ ಬರಲೇ ಬರ್ತದೆ ನಮ್ಗೆ ಇನ್ನೂ ಇನ್ನೂ ಚಾಲು ಆಗೇ ಇಲ್ಲ. ಈಗ ಚಾಲು ಮಾಡೋಣ. ಬಾಯಿ ನಿನ್ನ ನೋಡುವ ಆಸೆ, ನಿನ್ನ ಕಾಡುವ ಆಸೆ, ನಿನ್ನ ಕೂಡುವ ಆಸೆ, ನಿನ್ನ ತೋಳ್ದಿಂಪದಲ್ಲಿ ಹೊರಗಿ ಮಧುರಗನಸು ಕರಗಿಸುವ ಆಸೆ ಬೆಳೆ
ಯಾಕಂದ್ರೆ ನನ್ನ ಮಗ ಬೆಂಗಳೂರಿಂದ ಬರೋದ ಕಾಲೇಜ್ ಮುಗಿಸ್ಕೊಂಡು ಪರೀಕ್ಷೆ ಮುಗಿಸ್ಕೊಂಡು ಅದಕ್ಕೆ ಒಳಗೆಲ್ಲ ತರಿಸಿಟ್ಟು ನೀನಂತ ಹೈ ಕ್ಲಾಸ್ ಸಾವ್ಜಿ ಬಿರಿಯಾನಿ ಐತಿ KKBS ಅಂತಪ್ಪ ಯಾವಾಗ ಹೊಸ ತಂದ ನಾವು ಒಟ್ಟು ಅದು ಯಾವ್ದನ್ನ ಹೊಸದಂತ ಹೇಳ ಮಗ ಅವ ತಗೊಂಡಿಂದ ಏನು ಮಾಡ್ತೈತೆ ಅನ್ನೋ ಜೋರಿಗೆ ಹೆಚ್ಚಿದ್ದು ಮಾತಾ ಜಗತ್ತಿನ ಈ ಮಾಲಿಗೌಡ ಯಾರಿಗೂ ಹೆದರಿಲ್ಲ ಹೆದರುವ ಅವಶ್ಯಕತೆ ಇಲ್ಲ. ನನ್ನ ಮಗ ಆಗಿರ್ಬೋದವ, ಆದ್ರೆ ನಾನು ಹೇಳಿದಂತೆ ಕೇಳ್ಕೊಂಡು ಈ ಮನೆಯಾಗಿ ಬಿತ್ತಿಡಬೇಕು. ಒಂದು ವೇಳೆ ನಮ್ಮದೇನಾದರೂ ಕಾಮದಾಟಕ್ಕೆ ಪ್ರೇಮ ಅಡ್ಡಿ ಬಂದದ್ದಾದ ಆ ನನ್ನ ಮಗನ್ನ ಒತ್ತು ಹೊರಗ. ನೀ ಯಾವಾಗ ಸುಮಾರು ವಿಚಾರ ಹೇಳಿಯಪ್ಪ, ಜೀವನದಾಗ ಎಲ್ಲ ಒಳ್ಳೆ ವಿಚಾರ ಹೇಳಿದ್ದೆ. ಅದಕ್ಕೆ ನಾನು ಹೇಳಿದ್ದೀನಿ ಅಂತ ನೀವು ಇಷ್ಟು ಮುಂದೆ ಬಂದಿದ್ದೀರಾ? ಅವ್ರು ಮತ್ತೆ ನಿಮ್ಮನ್ನ ಅರ್ಥ ಉದ್ಧಾರ ಮಾಡೋದು ನಾವೇನು ಮಾಡಬೇಕಲ್ಲ. ನೋಡಿ ಗೌಡ್ರೆ, ನಿಮಗಂತೂ ಹೇಳ್ತಿ ಇಲ್ಲ. ಇಲ್ಲಪ್ಪ, ಏನು ಮಾಡುದು ಇತ್ತು. ನನಗಂತೂ ಇನ್ನೂ ಮದುವೆನೇ ಆಗಿಲ್ಲ. ಅದಕ್ಕೋಸ್ಕರ ನನ್ನ ಮದುವೆ ಮಾಡ್ಕೊಂಡು ನಿಮ್ಮ ಮನೇಲಿ ಇಟ್ಕೊಂಡ್ಬಿಡಿ ಗೌಡ್ಶಾನೆ ಆಗಿ. ನಾನು ನಿನ್ನ ಮದುವೆ ಮಾಡ್ಕೊತೀನಿ ಬಿಡ, ಅದೇನು ದೊಡ್ಡ ಆಗಲ್ಲ. ಮದುವೆ ಅಂದ್ರೆ ನನಗೆ ಬಹಳ ಸಿಂಪಲ್ ವಿಷಯಂತವು. ಇನ್ನೊಂದು 2-3 ಆಗ್ತಾವ, ಅದೇನು ದೊಡ್ಡ ಆಗಲ್ಲ. ಮತ್ತೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ? ಹೆಂಗಂದ್ರೆ ಈಗ ವಯಸ್ಸಿಗೆ ಬಂದ ಮಗ ಅದನ್ನ ಊರಾನ ಜನ ಸುಮ್ಮನೆ ಹೇಳ್ತಾನೇನು, ವಯಸ್ಸಿಗೆ ಬಂದ ಮಗನ ಬಿಟ್ಟು ಗೌಡರು ತಾವೇ ತಮ್ಮ ಮದುವೆ ಮಾಡ್ಕೊಳಕತ್ತಾರ ಅಂತ ಈ ಸಮಾಜ ನಮ್ಮನ್ನು ನಿಂದೆ ಮಾಡ್ತದೆ. ವಯಸ್ಸಿಗೆ ಬಂದ ಮಗನನ್ನು ಮನೆಯಲ್ಲಿ ಇಟ್ಕೊಂಡು ನನ್ನ ಜೊತೆ ಚಕ್ಕಂದಾಡುವಾಗ ಈ ಸಮಾಜ ಸುಮ್ಮನೆ ಇರುತ್ತೇನೆ. ಸಮಾಜಕ್ಕೆ ಹೆದರೋರು ನೀವು ನನ್ನ ಜೊತೆ ಯಾಕೆ ಮದುವೆ ಮಾಡ್ಕೊಳ್ತಾ ಇದ್ದೀರಾ? ನೋಡಿ, ನೀವು ನಿಮ್ಮ ಮಗನ್ ಬಿಡ್ಲಿ, ನನ್ನ ಮದುವೆ ಮಾಡ್ಕೊಳ್ಳೋದ್ರಿಂದ ನಾನು ನಿಮ್ಮ ಮನೆಯಲ್ಲಿ ಕಾಲಿಡೋದೇ ಬರೋದಿಲ್ಲ. ನನ್ನ ಮಾತು ಕೇಳ. ನಾನು ಬರೋದಿಲ್ಲ. ಚಿಂಚಿಲ್ ಜಾತಿ ಹೋಗ್ಯಾಡ್ರಿ. ಈಗ ನಿಮ್ಮ ಸ್ವಂತ ಮನೆಗೆ ಬಂದ್ರಿ. ಏನು ಆದ್ರೂ ಚಿಂತಿಲ್ಲ, ನಾವು ನಿರಾಭರಣನಾಗಿರ್ಬೇಕು, ಆಭರಣವಾಗಿರ್ಬೇಕು. ಮತ್ತೆ ಏನು ಸರಿಬಿಟ್ಟು ಎಲ್ಲೇ ಊಟ ಅತಿ ಕೂಳ್ಕೊಳ್ಳೋ ತಿಂಡಿ ಇಲ್ಲ. ಏನಿಲ್ಲ ಅಪ್ಪಾಜಿ, ಆ ಪರೀಕ್ಷೆ ಟೈಮ್ನಲ್ಲಿ ಹಗಲು ರಾತ್ರಿ ಅಭ್ಯಾಸ ಮಾಡಿ ಸ್ವಲ್ಪ ವೀಕ್ ಆಗಿದ್ದೇನೆ ಅಷ್ಟೇ. ಏನಾಗ್ಯಾನಂತಲ್ಲ, ಏನಂತ ಈಗಂದ್ರೆ ಗೊತ್ತಾಗುದಿಲ್ಲ ನಿಮ್ಗೆ. ಇಂಗ್ಲೀಷ್ ಶುದ್ಧ. ಈಗಂದ್ರೆ ಅಂದ್ರೆ ಸ್ವಲ್ಪ ಕೆಳಗೆ ನಮ್ಗೆ ಇಂಗ್ಲೀಷ್ನಾಗ ಈಗಂತ ಈಗಂತಾರೆ ಏನೇನು ಕಲ್ತಾರೋ ಏನೇನು ಬಿಟ್ಟಾರೋ ಭಾಳ ಕಲ್ತಾರೆ. ಮತ್ತೆ ಅಭ್ಯಾಸ ಮಾಡಿ ಅಂದಂಗೆ ಅಭ್ಯಾಸ ಚೆನ್ನಾಗಿದೆ. ಆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನೆ ಅಪ್ಪಾಜಿ. ನಾನು ಮಗ ಈ ಮಾಲಿಗೌಡನ ಮಗ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಬೇಕು ಒಂದು, ಇಲ್ಲ ಥರ್ಡ್ ಕ್ಲಾಸ್ನಾಗ ಫೇಲ್ ಆಗಬೇಕು ಒಂದು. ಅಲ್ಲ ಅಪ್ಪಾಜಿ, ನೀವು ಯಾಕೆ ಇಷ್ಟರಿಗೆ ಅಪ್ಪರ ನೀವು ಅಭ್ಯಾಸ ಮಾಡೋ ಮುಂದೆ ಲೈಟ್ ಹಚ್ಕೊಂಡು ಅಭ್ಯಾಸ ಮಾಡ್ತೀರ, ಲೈಟ್ ಕಳೆದ ಅಭ್ಯಾಸ ಮಾಡ್ತೀರ. ಅಲ್ಲ ಅಪ್ಪಾಜಿ, ನೀವು ಯಾಕೆ ಇಷ್ಟು ವೀಕ್ ಆಗಿ? ಅದು ಏನಾದಪ್ಪ ಅಂತಂದ್ರೆ ನೋಡಪ್ಪ, ಗೌಡ್ರು ಇತ್ತಿತ್ತಲಾಗ ವೀಕ್ ಆಗಿರೋದ್ರ ಕಾರಣ ಇರ್ತದೆ. 5 ಎಕರೆ ಪಡಭೂಮಿ ಹಿಡ್ತಾರೆ. ಮಸಾರಿ ಭೂಮಿ. ಹೌದಾ? ಬಾರಿ ಹೇಳ್ಬೇಕಲ್ಲ. ಅದ್ರಾಗ ನಡ್ಕಡೆಗೆ ಒಂದು ಬೋರ್ ಹಾಕ್ಯಾರ, ನಿಮ್ಗೆ ಹೇಳ್ತೀನಿ. ಕಂಪ್ನಿ ಬೋರ್ ಹಾಕ್ಯಾರ, ಎಂತಂದ್ರೆ ಮೋಟ್ರ್ ಅಂದ್ರೆ ನೀವು ಚಂಚಲೇಶ್ವರ್ ಕಂಪ್ನಿ ಕೆಂಪ್ ಅವ್ರು ತಂಗಿದ ಕಂಪ್ನಿ ನಡ್ಕಡೆಗೆ ಬೋರ್ ಹೊಡೆದ ನಿಮ್ಗೆ ಹೇಳ್ತೀನಿ. 3 ಇಂಚಿನಾಗ 6 ಇಂಚ್ ನೀರು ಕುಡಿದ ಹೇಳ್ತೀನಿ. 3 ಇಂಚಿನಾಗ 6 ಇಂಚ್ ನೀರು ಗೌಡ್ರ ಪಂಪ ಪಂಪ ಅಂದವ.
ಆಯ್ತಾ ಮತ್ತೆ ನೀವು ಇನ್ಮ್ಯಾಗ ನೀರು ಸಿಬಾ ಆಗ್ತದೆ ಹೌದಾ ನಾವು ನಮ್ಮ ಭೂಮಿಗೆ ನಾವ ನೀರು ಹಾಸೋದು ನಾವ ಹರಗೋದು ನಾವ ಬಿತ್ತೋದು ಪಾಲ್ ನಂಗೆ ಯಾವತ್ತೂ ಕೊಟ್ಟ ಏನಪ್ಪಾಜಿ ನೀವು ಅಲ್ಲ ಮಣಿ ತುಂಬ ಇಷ್ಟ ಆಯ್ತು ನೀವು ಯಾಕೆ ನೀರು ಹೇಳಿದ್ದೀನಿ ನಾ ಹೇಳಿದೆ ನಿಮ್ಮ ಹೊಲಕ್ಕೆ ನಾನೇ ನೀರು ಬಿಡ್ತೇನೆ ಅಂದೆ. ನೋಡಪ್ಪಾಜಿ ನೀ ಮಾತ್ರ ಅಪ್ಪಾಜಿ ಒಂದ್ ಮಾತು ಹೇಳ್ತೀನಿ ನಾನು ಹೆಂಗ ಪರೀಕ್ಷೆ ಮುಗಿಸ್ಕೊಂಡು ಊರಿಗೆ ಬಂದಿನಿ ಇನ್ನು ಮೇಲೆ ಆ ತೋಟಕ್ಕೆ ನಾನೇ ನೀರು ಹಾಕ್ತೀನಿ ನಿಮ್ ದಿನ ಟೈಮ್ ಐತಿ ಹಸಾಗೈತೆ ಟೈಮ್ ಐತಿ ನನಗೆ ನಿಮ್ದು ಏಟ್ ಹಾಕ್ತಿದ್ದಿ ಏಟ್ ಏನು ಕಟ್ತಿದ್ದಿ ತಡಿತಮ್ಮ ತಡಿ ಬಾಯ್ಲೆ ನೀರು ಹಾಕ್ತೀನಿ ನೋಡ್ತಮ್ಮ ಹಾಳು ಮಾಡಿದ್ದು ಹಾಳು ಮತ್ತೆ ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದ್ದು ಮತ್ತೆ ಹಿಂಗಾಗಿ ಅದೇನು 6 ಎಕರೆ ನನ್ನ ಮಸಾಲೆ ಐತಲ್ಲ ಸಾಹಿತ್ಯದ ನಾನಾ ಹರಗವ ನಾನಾ ನೀರಾಸವ ನಾನಾ ಬಿಟ್ಟವ ನನ್ನ ಪಗಾರ ಕೊಡ್ರೆ ನಾನು ನೀವು ನಿನಗೆ ಪಗಾರ ಕೊಡೋಟ್ಟು ದೊಡ್ಡ ಗೌರತಿ ನನಗಿಲ್ಲ ಯಾಕವ ಅದ್ರ ಸಂಬಂಧ ಎಲ್ಲ ನೀನು ಒಂದು ಹೊರಗಾಗಿ ನೌಕರಿ ಮೊದಲು ಇದ ಮನೆ ಬೇಕಿತ್ತಿಲ್ಲ ನೇಟಿನ ಗುಡಿ ಮಕ್ಕಳು ಭಾಳ ಮಂದಿ ಕರೀತಾರೆ ಜಾಗ ಮಾಡ ರೆಸ್ಟ್ ತೊಗೊಂಡ ಫ್ರೆಶ್ ಆಗಿ 10 ಮಣಿ ತೋಟದ ಕಡೆ ಹೋಗು ಆಯ್ತಪ್ಪ ಬರ್ತೀನಿ ಏ ರಮ್ಯ ಏನು ಕೊಟ್ಟು ನಮಗೆ ನನ್ನ ಹಮಾಲ್ ಎಷ್ಟು ಕೊಟ್ಟಾನ 100 ರೂಪಾಯಿ ಬರೀ 100 ಬರೀ ಗೌರವ ಬರೀ ತೆಗೆದೇವಪ್ಪ ಮರ ಮಾಲಿ ನೋಡಿದ್ರ ಮಗ ಅದು ಒಂದು ಸೂಟ್ ಕೇಸ್ ಒಂದು ಬ್ಯಾಗ್ ಒಂದು ಬೆಟ್ಟಿಂಗ್ ಒಂದು ಬುಷಿಂಗ್ ಹೌದಾ ಇಷ್ಟೆಲ್ಲ ಒಂದು ಬರೀ ನೋಡ ಸಾಕು ತಾಯಿ 500 ಕೊಡ್ತಾರೆ ಬೇಡ ಕೊಟ್ರೆ ನನ್ನ ಹಮಾಲಿಗೆ ಇಷ್ಟೇ ಸರ್ 2000 ಕೊಡ್ತಿದ್ದಾನೆ ಅದು ನಿಮ್ಮ ದುಡಿಮೆಗೆ ತಕ್ಕದಲ್ಲ ತಾಯಿ ಬೇಡ ಕೊಟ್ರೆ 2 ದಿವಸದ ಉಪವಾಸ ನಾನು ದಯವಿಟ್ಟು ಉಪವಾಸನೆ ಕಟ್ಟಿಗೆ ಏನು ತಿನ್ಬೇಕು ಮಣ್ಣು ತಿಂದ್ರೆ ಮಕ್ಕಳು ನಾವು ಬಡವರಾಗಿ ಹುಟ್ಟಿ ಅಂತ ದೇವರನ್ನು ನಾವು ಬೇಡ್ಕೊಂಡು ಹಾಗೆಲ್ಲ ಮಾಡಬೇಡ್ರಿ ನಾವು ದುಡ್ಕೊಳ್ತೀವಿ ದುಡ್ಕೊಂಡು ತಿನ್ನೋರು ನೇರದಿಂದ ದುಡ್ಕೊಂತೀನಿ ನಮ್ಮ ಮನೆಯಾಗ ನೀವು ದುಡಿಯಾಕಿದ್ದಾಗ 250 ರೂಪಾಯಿ ನಿನ್ನ ಬಾಕಿ ನನ್ನ ಹತ್ರ ಹೋದಿಲ್ಲ ಅದ್ರಾಗ 100 ರೂಪಾಯಿ ಮುಳ್ಕೊಂಡಿನಿ 250 ರೂಪಾಯಿ ವಾರದಲ್ಲಿ ತಂದು ಕೊಡು ಹೇಳ್ತಿಲ್ಲ ಮನೆ ಅದು ಮಾಸ್ತ ಮಕ್ಕಳು 4 ನನ್ನ ಮಕ್ಕಳು ಮಕ್ಕಳ ನನ್ನ ಸರ್ವಿಸ್ನ್ಯಾಗ ಹಿಂಗೆ ಜಾಡಿಸೋರು ಎಷ್ಟು ಮಂದಿ ನೋಡಿರ್ತಿಲ್ಲೋ ಹೆಂಡ್ರಿ ಮಕ್ಕಳ ನನ್ನೆಲ್ಲರಿ ಮಗ ಏನು ರಜನಿಕಾಂತ್ ಸ್ಟೈಲ್ ಜಾಡಿಸೋಗ್ತಾನೆ ನಿಮ್ಮಂತವ್ರು ಬರೀ ಊದ್ಕೊಂದೇನೋ ಹೆಂಡ್ರಿ ಮಕ್ಕಳ ಏನು ಹಲ್ಕಟ್ಟನ ಮಗ ನೋಡಿ ಎಂತ ಮಗ ಏನು ಬದಮಾಷನ ಮಗ ಏನು ಅಂದ್ರ ಯೋಚನೆ ಮಗ ನೀ ಅವ್ನು ಬೇಡ್ತೀಯ ಕೈ ಮಕ್ಕಳ ನಡೆದು ನಿಂತಿರಲ್ಲ ಅದಕ್ಕಂದ್ರೆ ಮೂರು ದೊಡ್ಡ ಗೌಡ ನೀವು ಇವಾಗ ಕಣ್ಣು ಕಿಸು ಚಾಚ್ ಹೋಗ್ತಾನಂತಂದ್ರೆ ನಮ್ಮ ಹೊಟ್ಟೆ ಎಷ್ಟು ಉರಿ ಮಾಡ್ಬೋದು ಅದಕ್ಕೆ ಬೇಡ್ತೀನಿ ಹೌದು ಏ ಹಲ್ಕಟ್ಟನ ಮಗನ ಅವನು ಬೈ ಕೈ ಡೈರೆಕ್ಟ್ ನನಗೆ ಮಾಡ್ತಾನ ಮತ್ತೆ ಕೈ ಹಲ್ಕಟ್ಟನ ಮಗನ ಕಚ್ಚ ಪಚ್ಚ ಕೂರ್ದಿ ಭಕ್ತ ಕುಂಬಾರ ಯಾಕಂತ ಕೇಳ್ತಾರಮ್ಮ ಆ ಕಡೆ ನಿಂತ್ರೆ ಆ ಕಡೆ ಕೈ ಮಾಡ್ತೀವಿ ಈ ಕಡೆ ನಿಂತ್ರೆ ಈ ಕಡೆ ಕೈ ಮಾಡ್ತೀವಿ ಅದು ಹೇಳ್ತೀವಿ ನಾ ಡ್ರೈವರ್ ನಿಮ್ಮ ಡ್ರೈವರ್ ಅಲ್ಲ ಅದಕ್ಕೆ ಅಭ್ಯಾಸದಲ್ಲ ಗೇರ್ ಹಾಕಿ ತೆಗೆದು ಅಭ್ಯಾಸದಲ್ಲ ಅದಕ್ಕೆ ನಿನಗೆ ಹೇಳ ಗೇರ್ ದಾನ ಕೈ ಕೊಟ್ಬಿಡ್ತೀನಿ ಹಂಗೆ ಬೇಕು ಹಂಗೆ ಗೇರ್ ಹಾಕಿ ನನ್ನ ಮಗ ಗೇರ್ ಹಾಕಿದ್ದ ಇರಲಿ ಅಕ್ಕಿ ಎಲ್ಲ ಹಂಗೆ ಮುಂಜಾನೆ ಎಷ್ಟೊತ್ತಾಗ ನಾನು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಇನ್ನ ಮಟ್ಟ ಹೊಟ್ಟೆ ಆಗೋದಲ್ಲ ಅನ್ನಿಲ್ಲ ನಾಷ್ಟ ಇಲ್ಲ ಏನಿಲ್ಲ ಅಕ್ಕಿ ಕೆಲಸಕ್ಕೆ ಬರೋ ಟೈಮ್ ಇದ್ದಿಲ್ಲ ನನಗೆ ಬೈತು ನೀವು ಅಕ್ಕಿ ಇಟ್ಟೋದ್ರು ಬೈ ಬಂದಿಲ್ಲ ಸರಿ ಹಿಂದೆ ಬಂದಿಲ್ಲ ಹಿಂದೆ ಹೇಳ ದಯವಿಟ್ಟಾಗೆ ಅದು ನನಗೂ ತಿಳಿದಿತ್ತು ನಿನ್ನ ಕೆಲಸಕ್ಕೆ ಬರ್ಬೇಕಾದ್ರೆ ಟೈಮ್ ಎಷ್ಟು ಗಂಟೆ 10 ಗಂಟೆಗೆ ಈಗ ಎಷ್ಟು ಗಂಟೆ ಅದು 10 ಆ ನಿಮಿಷ ಟೈಮ್ ಮಾಡಿದ್ವಿ ಅದನ್ನ ಔಟ್ ಮಾಡಬೇಕಲ್ಲ ಅದು ನೋಡಿ ನಾನು ಏ
ಗದ್ದೆ ಕೆಲಸ ಮಾಡಿ ಮಾಡಿ ಏನು ಅಕ್ಕಿ ಹೊಡೆಯುತ್ತೆ ಇಲ್ಲಿ ಅಮ್ಮ ಅವಾಜ್ ಮಾಡಂಗಿಲ್ಲ ಹೇಳ ಸರಿ ನಾ ದೌಡ್ ಬರ್ಬೇಕಂತ ಹೊಂಟಿದ್ದೆ ನೀವು ಅದಾನ ನೀವು ನೀನೇ ನೀನೇ ಇದೆಲ್ಲ ನೀನೇ ಹೊರತು ನೀನೇ ನೋಡಿ ಮನೆ ಅಡಿಗೆ ಮಾಡಿಟ್ಟು ಬಾ ಅಂತ ಹೇಳೋಣ ಅದಕ್ಕೆ ಅವ ಅಡಿಗೆ ಮಾಡಿಟ್ಟು ನಮ್ಮ ಮನೆಗೆ ಬಂದು ನೀ ಅಡಿಗೆ ಮಾಡತ್ತೇನ ನೀನು ಇಟ್ಕೊಂಡವ್ರು ಯಾರು ಎದಕ್ರಿ ಕೆಲ್ಸಕ್ಕೆ ನೀವೇ ನೀನು ಪಗಾರ ಕೊಡೋರು ಯಾರು ಅದು ಅಮ್ಮ ತಂದು ಕೊಡ್ತಾನೆ ಅಲ್ಲದೆ ಪಗಾರ ಮಾಡೋರು ಯಾರು ಅದು ನೀವೇ ಒಮ್ಮೆರೆ ಮಾಡಿದ್ದೀನಿ ಅದೇ ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ಅದನ್ನೇ ಹೇಳಿ ಬಂದೆ ಇವತ್ತು ಫಸ್ಟ್ ಟೈಮ್ ಆಗಿ ಹೋಗ್ಲಿ ಪಗಾರ ಏನು ಹೇಳ್ತೀನಿ ಬಾಯಿಲೆ ಐಲೆ ಏನಿಲ್ಲ ಪಗಾರ ಕೊಡೋ ಏನು ಏನಿಲ್ಲ ಏನು ಹೇಳ್ತು ಬರೀ ಒಗ್ಗರಣೆ ಹಾಕಿ ಚೂರು ಅಂತ ಒಗ್ಗರಣೆ ಕೊಡು ಅಂತ ಕೆಲವು ಮಗ 5 ನಿಮಿಷ ನಾನು ಕೆಲಸ ಮುಗಿತೀನಿ ಎಷ್ಟಲ್ಲ 5 ನಿಮಿಷ ಬರೆಯಲ್ಲ ಅಷ್ಟೇ ಏನೇನ್ರಿ ದೊಡ್ಡ ಗೌಡ್ರ ಹಾಕ್ತೀರಾ ನೀವು ಏ ನನ್ನ ತಾಸು ಗಂಟೆ ನಡೀತದೆ ಕಟ್ಲೆ ಬೇಕು ಅದನ್ನೇ ವಯಸ್ಸಾಗಿದೆ ಒಂದು ತಿಂಗಳು ನೋಡು ಮಗ ಹೆಂಗೆ ಹೇಳ್ತಾನೆ ಹೆಚ್ಚಿ ಕೊಚ್ಚಿ ಇರ್ತಂತ ಈಗ ಬಂದು ಜಾಯಿಂಟ್ ಅಂತ ಅಷ್ಟೇ ನಿಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಅವ್ನ ಮನೆ ಕೆಲಸ ಮುಗಿಸಿ ನಾಳೆಯಿಂದ ಹಿಂಗೆ ಲೇಟಾಗಿ ಬಂದಪ್ಪ ಅಂತಂದ್ರೆ ನಿನ್ನ ಕೆಲಸದಿಂದ ಏನಂದ್ರು ಏನಾದ್ರು ಯಾವತ್ತು ಇನ್ನೊಬ್ರ ಮನೆ ಕೆಲಸ ಮಾಡ್ಬೇಕಂದ್ರೆ ನಿಯತ್ತು ಬೇಕು ಮನುಷ್ಯನಿಗೆ. ನಾನು ಲೇಟ್ ಮಾಡಿ ಬಂದ್ರು ಸಹಿತ ಮತ್ತೆ ನನಗೆ ಇವತ್ತಿಂದ ಪಗಾರ ಒಂದು 5,000 ರೂಪಾಯಿ ಹೆಚ್ಚಿಗೆ ಅಂತ ಇಂಗ್ಲೀಷ್ನಾಗ ಹೇಳೋರು ಇಂಗ್ಲೀಷ್ ಅಂದ್ರೆ ಏನು ಬೇಸಿಗೆ ಸಮಯ ಏನು ತಿಳ್ಕೊಂಡಿದ್ದೀನಿ 5,000 5,000 ಅಲ್ಲ